ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾವು ಇವತ್ತು ಮಲ್ಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಿದಾಗ ನಾಗಮಲೆಗೆ ಹೋಗಿದ್ವಿ. ಈ ಕುರಿತು ತಮ್ಮಲ್ಲಿ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ಬಂದಿದ್ದೀನಿ. ಹಾಗೆ ಹೊಸದಾಗಿ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ, ಕಮೆಂಟ್ ಮಾಡಿ. ಇದರಿಂದ ನೋಟಿಫಿಕೇಷನ್ ಬರುತ್ತೆ. ನಾವು ಹಾಕೋ ಚಾನಲ್ನ ಎಲ್ಲರಿಗಿಂತ ಮುಂಚಾಗಿ ನೀವೇ ನೋಡ್ಬೋದು. ಸ್ನೇಹಿತರೆ, ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋದಾಗ ರಾತ್ರಿ 10 ಗಂಟೆ ಆಗಿತ್ತು. ಆ ದಿನ ದರ್ಶನ ಮಾಡಲಿಲ್ಲ. ರಾತ್ರಿ ಅಲ್ಲೇ ತಂಗಿದ್ದು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ದರ್ಶನ ಮಾಡಿ ತಿಂಡಿ ತಿಂದು ಬೆಳಗ್ಗೆ 10 ಗಂಟೆಗೆ ನಾಗಮಲೆ ಕಡೆಗೆ ಹೊರಟ್ವಿ. ಮಹದೇಶ್ವರನ ಬೆಟ್ಟದಿಂದ ನಾಗಮಲೆಗೆ 14 ಕಿಲೋಮೀಟ್ರ್ ಇದೆ. 7 ಕಿಲೋಮೀಟ್ರ್ ಕಾಲ್ನಡಿಗೆ, 7 ಕಿಲೋಮೀಟ್ರ್ ಜೀಪಲ್ಲಿ ಪ್ರಯಾಣ ಮಾಡಬೇಕಾಗುತ್ತೆ. 3 ಬೆಟ್ಟ ಹತ್ತಿ 3 ಬೆಟ್ಟ ಇಳಿಬೇಕಾಗುತ್ತೆ. ಕಾಡಿನ ದಾರಿ, ಕಲ್ಲು ಮುಳುಗಳ ದಾರಿ, ಜೊತೆಯಲ್ಲಿ ಸಣ್ಣ ಮಳೆ ಬೇರೆ. ಅಲ್ಲಲ್ಲಿ ಸಣ್ಣ ಪುಟ್ಟ ಹಳ್ಳಿಗಳು ಸಹ ಇದ್ದಾವೆ. ಕುಡಿಯೋಕ್ಕೆ ನೀರು ಸಿಗುತ್ತೆ, ಯಾವ ಭಯನೂ ಇಲ್ಲ. ಕೈಯಲ್ಲಿ ಕಾಸಿರಬೇಕು. ಫೋನ್ಪೇ, ಗೂಗಲ್ ಪೇ ಯಾವುದೂ ಇಲ್ಲ. ಯಾವ 5G ಫೋನ್ ಇದ್ದರೂ ಸಹ ಅಲ್ಲಿ ನೆಟ್ ಸಿಗೋಲ್ಲ. ನಡೆದು ಸಾಗಿ ಕಷ್ಟ ಅನಿಸಿದ್ರೆ ಅಲ್ಲಿ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಕೂಡ ಇದೆ. ನಮಗೆ ಸಾಗೋ ದಾರಿ ಕಷ್ಟ ಅನಿಸಿದ್ರು ಕೂಡ ಬೆಟ್ಟದ ತುದಿಗೆ ಹೋಗಿ ಸುತ್ತಮುತ್ತ ನೋಡಿದಾಗ ನಮ್ಮ ಜನ್ಮ ಸಾರ್ಥಕ ಅನಿಸುತ್ತೆ. ಕೈಲಾಸಕ್ಕೆ ಪರ್ವತಕ್ಕೆ ಬಂದ್ವೇನೋ ಅನ್ನೋ ಥರ ಅನಿಸುತ್ತೆ. ಎತ್ತ ನೋಡಿದರೂ ಬೆಟ್ಟ, ಸಣ್ಣ ಮಳೆಯಲ್ಲಿ ಎಲ್ಲವೂ ಮಂಜಿನ ಮುಸುಕಿನಂತೆ ಕಾಣಿಸುತ್ತೆ. ನಾವು ಇದೇ ಮೊದಲ ಬಾರಿಗೆ ಹೋದ್ರಿಂದ ಇನ್ನೂ ಎಷ್ಟು ದೂರ ಇದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಎದುರು ಸಿಕ್ತವ್ರನ್ನೆಲ್ಲ ಕೇಳ್ತಾ ಇದ್ವಿ, ಇನ್ನೂ ಎಷ್ಟು ದೂರ ಇದೆ ಅಂತ. ಅವರು ಇಲ್ಲೇ ಇದೆ ಹೋಗಿ, ಇಲ್ಲೇ ಇದೆ ಹೋಗಿ ಅಂತ ಹೇಳ್ತಾಯಿದ್ರು. ಸ್ನೇಹಿತರೆ, ಮಾದಪ್ಪನಿಗೆ ಕೋಲುಮಂಡೆ ಜಂಗುಮದೇವ ಅಂತ ಹೇಗೆ ಕರೀತಾರೆ ಅಂತ ಆ ದಿನ ನಮ್ಗೆ ಅರ್ಥ ಆಯಿತು. ಯಾಕೆಂದರೆ ನಾವು ನಾಗಮಲೆಗೆ ಹೋಗುವಾಗ ಪೂಜಾ ಸಾಮಗ್ರಿಗಳ ಜೊತೆ ಬರೀ ಕೈಯಲ್ಲಿ ಹೋದ್ವು. ಕೈಯಲ್ಲಿ ಒಂದು ಕೋಲಿದ್ದರೆ ಅದ್ರ ಸಹಾಯದಿಂದ ಬೆಟ್ಟ ಹತ್ತೋದು ತುಂಬ ಸುಲಭ ಆಗ್ತಾಯಿತ್ತು. ನಮಗೆ ಅದು ಗೊತ್ತಿಲ್ಲ. ಕೋಲುಮಂಡೆ ಜಂಗಮದೇವ ಅಂತ ಅದರಿಂದನೇ ಹೇಳೋದು. ನಾಗಮಲೆಗೆ ಯಾರೇ ಹೋದ್ರೂ ಕೋಲಿನ ಸಹಾಯ ಇದ್ದರೆ ಹೋಗೋಕ್ಕೆ ಬರೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದರಿಂದ ಇನ್ನಷ್ಟು ಸುಲಭ ಆಗುತ್ತೆ. ದಾರಿ ಉದ್ದಕ್ಕೂ ನಾವು ಮಾದಪ್ಪನ ನೆನೆಯುತ್ತಾ ಉಗೆ ಹಾಕ್ಕೊಂಡು ಹೇಗೂ ಮಾದಪ್ಪನು ನಾಗಮಲೆಗೆ ಬಂದೇ ಬಿಟ್ವಿ. ನಮಗಾಗಿದ್ದ ಆಯಾಸ, ನೋವು ಎಲ್ಲ ತುಸಿ ಕಡಿಮೆ ಆದಂತ ಅನ್ನಿಸ್ತಿತ್ತು. ನಮಗೆ ಮೊದಲು ಬಾರಿಗೆ ಹೋಗಿದ್ರಿಂದ ನಿಜಕ್ಕೂ ಕೈಲಾಸ ಪರ್ವತಕ್ಕೆ ಬಂದಿದ್ದೀವಿ ಅನ್ನೋ ಥರ ಆಗೋದು. ಅಲ್ಲಿ ಮಳೆ, ಮಂಜಿನ ವಾತಾವರಣ ಅದ್ಭುತ. ನೀವು ಒಮ್ಮೆ ಭೇಟಿ ಕೊಡಿ ಸ್ನೇಹಿತರೆ. ಯಾಕೆಂದರೆ ಅಲ್ಲಿ ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸುವ ಶಕ್ತಿ ಆ ಸ್ಥಳ ಮಹಿಮೆಯಲ್ಲಿದೆ. ನಮ್ಮ ಮನಸ್ಸಿಗೆ ಸಮಾಧಾನವಾಗೋವರೆಗೂ ಇದ್ವಿ. ಪೂಜೆ ಎಲ್ಲ ಮಾಡಿಸಿದ್ವಿ. ಅಲ್ಲಿ 7 ಕಿಲೋಮೀಟ್ರಿಂದ ಜೀಪಲ್ಲಿ ಬರಬೇಕು. ಅಲ್ಲಿ 7 ಕಿಲೋಮೀಟ್ರಿಗೆ ಬರಬೇಕು ಅಂದರೆ ನಾನು 3 ಬೆಟ್ಟ ಹತ್ತಿ 3 ಬೆಟ್ಟ ಇಳಿದು ಆ 7 ಕಿಲೋಮೀಟ್ರ್ ನಡ್ಕೊಂಡು ಬರಬೇಕು. 5 ಗಂಟೆಗೆ ಜೀಪ್ ಲಾಸ್ಟು ಅಂತ ಹೇಳೋದ್ರಿಂದ ನಾವು ಸ್ವಲ್ಪ ಬೇಗನೆ ನಾಗಮಲೆನೇ ಬಿಡಬೇಕಾಯ್ತು. ಇಲ್ಲಾಂದರೆ ಇನ್ನೂ ಸ್ವಲ್ಪ ಹೊತ್ತು ಅಲ್ಲಿ ಇರ್ಬೋದಿತ್ತು. ಎಲ್ಲರಿಗೂ ತುಂಬ ಆಸೆ ಇತ್ತು. ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ವಿ ಖುಷಿಯಿಂದ. ದಾರಿ ಸಾಗಿಸೋಕ್ಕೆ ನಡಿಬೇಕಾದ್ರೆ ತುಂಬ ಲೇಟ್ ಆಗುತ್ತೆ ಅಂಥೇಳಿ ಬೇಗ ಅಲ್ಲಿ ಬಿಡಬೇಕು ಅಂಥೇಳಿ ಎಲ್ಲರೂ ಕೈ ಮುಗಿದು ದೇವ್ರಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟ್ವಿ. ತುಂಬ ಖುಷಿ ಆಯ್ತಾಯಿತ್ತು ಆ ಜಾಗಕ್ಕೆ ಹೋಗಿದ್ದು. ನಮಗೆ ನಿಜವೂ ಆ ಥರ ಒಂದು ಪ್ಲೇಸ್ ನೋಡೇ ಇರಲಿಲ್ಲ ನಾವು. ಕೈಲಾಸದಲ್ಲಿದ್ದೀವಿ ಅನ್ನೋಷ್ಟು ಖುಷಿ ಆಗೋದು. ಒಳ್ಳೆ ಪ್ಲೇಸು ಸ್ನೇಹಿತರೆ, ಒಮ್ಮೆ ಭೇಟಿ ಕೊಡಿ ನೀವು. ನಿಮಗೂ ಅಷ್ಟೇ ತುಂಬ ಖುಷಿ ಆಗುತ್ತೆ. ನಾವೆಲ್ಲರೂ ಅಲ್ಲಿ ಫೋಟೋ ತೆಗೆಸ್ಕೊಂಡ್ವಿ. ಫೋಟೋ ತೆಗೆಸ್ಕೊಂಡು ಎಲ್ಲರೂ ದೇವ್ರ ದರ್ಶನ ಮಾಡಿದ್ವಿ. ಎಲ್ಲರೂ ಖುಷಿ ಆಯಿತು. ನಮ್ಮ ತಂಗಿಯರು, ನಮ್ಮ ಯಜಮಾನರು, ನಾವು 4 ಜನ ಹೋಗಿದ್ವಿ. ಒಬ್ಬೊಬ್ಬರೇ ಹೋದರೆ ತುಂಬ ಕಷ್ಟ ಆಗುತ್ತೆ ಬರೋದು. ಮತ್ತು ಹೊರಟ್ವಿ ಸ್ನೇಹಿತರೆ. ಅಲ್ಲಿಂದ 3 ಗಂಟೆಗೆ ಬಿಟ್ವಿ. 2:30-3 ಗಂಟೆ ಆಗಿತ್ತು ಬಿಟ್ಟು ನಡ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದು ನಾಗಮಲೆ ದೇವಸ್ಥಾನದಲ್ಲಿರೋ ದೇವರು ಸ್ನೇಹಿತರೆ, ನಾಗಮಲೆ ಮಾದಪ್ಪ. ಅಲ್ಲಿರುವ ಪೂಜೆ ಸಾಮಗ್ರಿಗಳು ನೋಡಿ ಸ್ನೇಹಿತರೆ, ಈ ಥರ ಇದೆ. ಅಲ್ಲಿ ಪೂಜೆ ಎಲ್ಲ ಚೆನ್ನಾಗಿದೆ. ಅಲ್ಲಿ ಸ್ಥಳನೂ ಅಷ್ಟೇ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ. ಒಮ್ಮೆ ಭೇಟಿ ಕೊಡಿ. ಮತ್ತು ಅಲ್ಲಿಂದ ವಾಪಸ್ ಹೊರಟ್ವಿ ಸ್ನೇಹಿತರೆ. ಅಲ್ಲಿಂದ ವಾಪಸ್ ಬರೋವಾಗ ಅಲ್ಲಲ್ಲಿ ಮತ್ತೆ ನಿಂತ್ಕೊಳ್ಳೋದು ಮತ್ತೆ ಬರೋದು ಹಂಗೆ ಮಾಡಿದ್ವಿ. ಕಾಲು ನೋವಿತ್ತು ಸ್ನೇಹಿತರೆ, ತುಂಬ ಕಾಲು ನೋವಿದ್ದಿದ್ದರಿಂದ ನಮಗೆ ಅಲ್ಲಿ ಈ ಕಡೆಯಿಂದ ಹೋಗಾಗ ಏನೂ ತಿನ್ನೋಕ್ಕಾಗಿರಲಿಲ್ಲ. ಆ ಕಡೆಯಿಂದ ಬರ್ಬೇಕಾದ್ರೆ ಸ್ವಲ್ಪ ತಿನ್ಕೊಂಡು ನೀರು ಕುಡ್ಕೊಂಡು ಸಮಾಧಾನವಾಗಿ ಇಳಿದ್ವಿ. ಅಲ್ಲಿ ಬರಬೇಕಾದ್ರೆ ಸ್ನೇಹಿತರೆ ಒಂದು ಹಳ್ಳಿ ಇತ್ತು. ಆ ಹಳ್ಳೀಲಿ ಒಂದು ಸ್ವಲ್ಪ ಜನರ ತಂಡ ಡ್ಯಾನ್ಸ್ ಮಾಡ್ತಾಯಿತ್ತು. ನೋಡೋಕ್ಕೆ ಚೆನ್ನಾಗಿತ್ತು. ಹಳ್ಳಿ ಆದರೂ ಒಂಥರ ಖುಷಿ ಆಯ್ತಾಯಿತ್ತು ನೋಡೋಕ್ಕೆ.
ಜೀಪಿಂದ ಪ್ರಯಾಣ ಮುಗಿಸಿದ್ವಿ ಸ್ನೇಹಿತರೆ. ಜೀಪಿನ ಪ್ರಯಾಣ ಮುಗಿಸಿ ಹೇಗೋ ನಾಗಮಲೆಯಿಂದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ವಾಪಸ್ ಬಂದ್ವಿ. ಮತ್ತು ಮಹದೇಶ್ವರನಿಗೆ ದರ್ಶನ ಮಾಡಿದ್ವಿ. ಸಾಯಂಕಾಲ ಬಂದು ದರ್ಶನ ಮಾಡಿದ್ವಿ ಮಹದೇಶ್ವರನಿಗೆ. ಎಲ್ಲ ದೇವ್ರ ಸೇವೆಗಳೆಲ್ಲ ನಡೀತಾ ಇದ್ವು. ಅಲ್ಲಿ ನಾವು ಭಾಗವಹಿಸಿದ್ವಿ ಸ್ನೇಹಿತರೆ. ಈ ಥರ ನಮ್ಮ ದರ್ಶನ ಆಯಿತು. ಅದ್ರ ನೈಟು ಅಲ್ಲೇ ತಂಗಿದ್ವಿ. ಕಾಲು ನೋವಾಗಿದ್ದರಿಂದ ಬೆಳಿಗ್ಗೆ ಎದ್ದು ಮತ್ತೆ ಸುತ್ತೂರು ಮಠಕ್ಕೆ ಹೋದ್ವಿ. ಸುತ್ತೂರು ಮಠಕ್ಕೆ ಹೋಗಿ ಅಲ್ಲಿ ಗುಡ್ರುಗಳನ್ನ ಜೋಗಿ ಬಿಡ್ತಾರೆ. ಅಲ್ಲೋಗಿ ಕೈ ಮುಗಿದು ಸುತ್ತೂರು ಮಠದಲ್ಲಿ ಅಲ್ಲೆಲ್ಲ ಚೆನ್ನಾಗಿದೆ ಸ್ನೇಹಿತರೆ. ಅಲ್ಲಿ ಮಕ್ಕಳೇ ಇಲ್ಲದವ್ರಿಗೆ ಪಿಂಡ ಪ್ರಸಾದ ಕೊಡ್ತಾರೆ. ಎಷ್ಟೋ ವರ್ಷ ಮಕ್ಕಳಿಲ್ಲದೆ ನಾವೂ ಅಲ್ಲಿ ಪಿಂಡ ಪ್ರಸಾದ ತೊಗೊಂಡಿದ್ವಿ. ಒಳ್ಳೆಯದಾಗುತ್ತೆ, ಹೋಗಿ ಬನ್ನಿ. ಆ ಮಾದಪ್ಪ ನಮ್ಮದವ್ರ ಕೈನ ಯಾವತ್ತೂ ಬಿಟ್ಟಿಲ್ಲ, ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಉಗೆ ಮಾದಪ್ಪನಿಗೊಂದ್ಸಲ ಉಗೆ ಅನ್ನಿ. ಹಾಗೆ ನಮಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಕಮೆಂಟ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಮಸ್ಕಾರ.